ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರ ಪ್ರಭುದೇವರ ವಾದ ವಿವಾದದ ನಂತರ ಪ್ರಭುದೇವರು ಅಕ್ಕ ಮಹಾದೇವಿಯವರ ಜ್ಞಾನವನ್ನು ನೋಡಿ ಮೆಚ್ಚಿ ಕೊಂಡಾಡ್ತಾರೆ. ಬಸವಣ್ಣನವರಾದಿ ಎಲ್ಲ ಶರಣರು ಕೂಡ ಆಕೆಯ ಜ್ಞಾನವನ್ನು ಕೊಡಿ ಅಚ್ಚರಿಕೊಳ್ತಾರೆ. ಅದಾದ ನಂತರ ಕಿನ್ನರಿ ಬ್ರಹ್ಮಯ್ಯನವರು ಕೂಡ ಪ್ರಭುದೇವರ ಆಜ್ಞೆಯಂತೆ ನಾನು ಹೋಗಿ ಅವರನ್ನು ಪ್ರಶ್ನಿಸಿದ್ದೆ. ಕಲ್ಯಾಣಕ್ಕೆ ಆಗಮಿಸಿದ ನಂತರ ಅಲ್ಲಿ ಕೂಡ ಮಹಾದೇವಿ ಅಕ್ಕನವರ ಉತ್ತರವನ್ನು ನಾನು ನೋಡಿ ಬಹಳಷ್ಟು ಆನಂದ ಪಟ್ಟಿದ್ದೇನೆ ಎಂದು ಸಭೆಯ ಮುಂದೆ ಎದ್ದು ನಿಂತು ಹೇಳ್ತಾರೆ. ಅದಾದ ನಂತರ ಮುಂದಿನ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಅಕ್ಕ ಮಹಾದೇವಿಯವರು ನಸುನಗಿನಕ್ಕೂ ಹೇಳ್ತಾರೆ, ಅಣ್ಣ, ನಿನಗೆ ನಾನು ನಿಜಕ್ಕೂ ಚಿರಋಣಿ. ಏಕೆಂದರೆ ಆಸೆ ಆಮಿಷಗಳು ವಿಲಾಸಿ ಕೌಶಿಕನೆಂಬ ವ್ಯಾಘ್ರ ರೂಪದಲ್ಲಿಯೇ ನುಂಗಲು ಬರಲಿ ಅಥವಾ ಶರಣ ಕಿನ್ನರಿಯ ಬ್ರಹ್ಮಯ್ಯನೆಂಬ ಗೋಮುಖ ವ್ಯಾಘ್ರ ರೂಪದಲ್ಲಿಯೇ ಬರಲಿ, ಏನಾದರೂ ಸೋಲದಷ್ಟು ದೃಢತ್ವವನ್ನು ನನ್ನ ಮನಸ್ಸು ಪಡೆದಿದೆಯಲ್ಲ ಎಂಬ ಆತ್ಮವಿಶ್ವಾಸವನ್ನು ತಾಳಲು ನಿನ್ನ ಪರೀಕ್ಷೆ ಸಹಾಯಕವಾಗಿದಲ್ಲದೆ ಪರೀಕ್ಷೆಯ ಫಲವಾಗಿ ನಿನ್ನಂತಹ ಉಜ್ವಲ ಶರಣನನ್ನ ಅಣ್ಣನನ್ನಾಗಿ ಪಡೆದನಷ್ಟೇ. ಅಂದಾಗ ಮನ್ನಿಸುವ ಮಾತು ಎಲ್ಲಿಯದು? ಅಕ್ಕ ಮಹಾದೇವಿ ಶಾಂತ ಚಿತ್ತಳಾಗಿ ಇದನ್ನು ಹೇಳಿದಾಗ ಅನುಭಾವಿಗಳೆಲ್ಲ ಆನಂದದ ಘೋಷ ಮಾಡಿದರು. ಆಗ ಚನ್ನಬಸವಣ್ಣ ಎದ್ದು ನಿಂತ, ಶರಣರೇ, ಇಂದಿನ ಗೋಷ್ಠಿಯು ಅಭೂತಪೂರ್ವವು, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಇತಿಹಾಸ ಮಹತ್ವವುಳ್ಳದ್ದು. ನೀವೆಲ್ಲರೂ ತಿಳಿಯಬೇಕು. ಹಿರಿಯತನ ಇರುವುದು ವಯಸ್ಸಿನಲ್ಲ, ಗಳಿಸಿಕೊಂಡ ವ್ಯಕ್ತಿತ್ವದಲ್ಲಿ ಎಂಬುದನ್ನು. 1000 ವರುಷ ಬದುಕಿದವರು ಹಿರಿಯರಲ್ಲ. ಕುಳಿತಲ್ಲೇ ಸುತ್ತಲೂ ಹುತ್ತ ಬೆಳೆದು ಬೆತ್ತವು ಅದರ ಮೇಲೆ ಬೆಳೆವ ತಪಸ್ವಿ ಹಿರಿಯನಲ್ಲ. ಬದುಕನ್ನ ಅಜ್ಞಾನದಲ್ಲಿ ಕಳೆದು ಮುಪ್ಪಿನಲ್ಲಿ ತಲೆಕೆಟ್ಟು ಮಾತನಾಡುವ ಅಜ್ಞಾನಿಗಳು ಹಿರಿಯರಲ್ಲ. ಜ್ಞಾನ, ವಿರಕ್ತಿ, ನಿರ್ಲಿಪ್ತಗಳೇ ಹಿರಿತನದ ಲಕ್ಷಣಗಳೆಂಬುದನ್ನು ಕೂಡಲ ಚನ್ನ ಸಂಗನ ಸತಿ ಮಹಾದೇವಿಯಕ್ಕ ಸಾದೃಶ್ಯಪಡಿಸಿರುವಳು. ಮುತ್ತಿನಂತಹ ನುಡಿಯಾಡಿದೆ ಚನ್ನಬಸವಣ್ಣ. ಅಜ್ಞಾನಿಗಳು, ಲೌಕಿಕರು ವಯಸ್ಸಿನ ಮೇಲೆ ಹಿರಿಯರು ಕಿರಿಯರು ಎಂದು ನಿರ್ಧರಿಸಿ ಮಾತನಾಡುವರು. ಅರಿವುಳ್ಳವನ ಹಿರಿತನಕ್ಕೆ ವಯಸ್ಸು ಅಡ್ಡಬಾರದು. ಹಿಂದಿನ ಪುಣ್ಯದಿಂದ ಅನುಭವ ಮಂಟಪಕ್ಕೆ ಬಂದು ನಾನು ಇಂದು ಮಹಾ ವ್ಯಕ್ತಿಯನ್ನ ಕಂಡು ಶುದ್ಧನಾದೆ. ಸಿದ್ದರಾಮೇಶ್ವರರು ಹೇಳಿದರು. ಅಲ್ಲದೆ ನಾನು ಸಿದ್ದರಾಮಯ್ಯನವರೇ. ಶಿವಕಾಮಿನಿಯಾಗಿ ನಿಕ್ಕಾಮಿಯಾದ ಶರೀರದಲ್ಲಿಯೇ ಇದ್ದು ಪ್ರಾಕೃತಿಕ ಗುಣಗಳನ್ನು ಜಯಿಸಿದ, ಭೋಗ ಭಾಗ್ಯ ಅರಸೊತ್ತೆಗಳನ್ನು ಪಾದ ಸೇವೆಗೈ ತಂದಾಗ ನಿರ್ಲಕ್ಷಿಸಿ ಬಂದ ಈ ಮಹಿಮಾನ್ವತೆ ಬಸವಣ್ಣನೇ ಗತಿಯೆಂದು ಶರಣಾಗತಳಾಗಿ ಬಂದಾಗ ನಾನು ನಡೆವ ಮಡಿ ಹಾಸಿದರೆ ಅದರ ಮೇಲೆ ಕಾಲಿಡದೆ ಮೈಗೆ ಹೊದ್ದಳು. ಎಂತಹ ಅಪರೂಪದ ಶರಣೆ! ಇಂತಹ ಮಹಾ ವ್ಯಕ್ತಿಗಳನ್ನು ದರ್ಶಿಸುವ ಸೌಭಾಗ್ಯ ಒದಗಿದುದು ಬಸವಣ್ಣನವರ ಕೃಪೆಯಿಂದ ಅಲ್ಲವೇ? ಮಡಿವಾಳ ಮಾಚಯ್ಯನವರು ಹೇಳಿದರು. ಮಾಚಯ್ಯನವರೇ, ಶಿವಪೂಜೆಯಲ್ಲಿ ಕರಡಿಯನ್ನು ಬಿಟ್ಟಂತೆ ಮಧ್ಯೆ ನನ್ನ ಹೊಗಳಿಕೆ ಏಕೆ? ಸಂಕೋಚಪಟ್ಟು ಬಸವಣ್ಣನವರು ನಸುನಕ್ಕು ನುಡಿದರು. ಬೆಲೆ ಬಾಳುವ ಮುತ್ತುಗಳು ಸಮುದ್ರದ ತಳದಲ್ಲೋ ಮನೆಯ ಪೆಟ್ಟಿಗೆಗಳಲ್ಲೋ ಇದ್ದರೆ ಅವುಗಳ ಬೆಲೆ ತಿಳಿಯುವುದೇ? ಚಿನ್ನದ ತಂತಿಯನ್ನು ತೆಗೆದುಕೊಂಡು ಅವುಗಳನ್ನು ಬಂಧಿಸಿದರೆ ಕೊರಳಹಾರವಾಗಿ ಎದ್ದು ಕಾಣುವುದು. ನೀವು ಆ ಸೂತ್ರವಾಗಿ ಎಲ್ಲ ಶರಣ ಮೌಕ್ತಿಕಗಳನ್ನು ಅನುಭವ ಮಂಟಪದಲ್ಲಿ ಪೋಣಿಸದಿದ್ದರೆ ಇವರೆಲ್ಲರ ವ್ಯಕ್ತಿತ್ವ ಜಗಕ್ಕೆ ಗೋಚರವಾಗುತ್ತಿತ್ತೋ ಏನು ಅಪ್ಪನವರೇ? ಇದು ಬಹುದೊಡ್ಡ ಹೊಗಳಿಕೆಯ ಮಾತು ಮಾಚಯ್ಯನವರೇ. ಮಾಡುವವರಾರು, ಮಾಡಿಸಿಕೊಳ್ಳುವವರಾರು, ನಾನು ನಿಮಿತ್ರ ಮಾತ್ರೇನು. ಲಿಂಗದೇವನ ಕೈಯೊಳಗಣ ಯಂತ್ರದ ಗೊಂಬೆ. ಬಸವಣ್ಣನವರು ನಿರ್ಲಿಪ್ತರಾಗಿ ನುಡಿದರು. ಬಹು ಸಮಂಜಸ ಮಾತು ಮಾಚಿದೇವರೇ. ಹುಟ್ಟಿದ ನದಿಗಳು ಮುಂದೆ ಬಂದು ಹರಿದು ಒಂದರೊಡಗೊಂಡು ಸಂಗಮಿಸದಿದ್ದರೆ ಅವು ಜೀವ ನದಿಗಳಾಗದೆ ಅಲ್ಪ ಕಾಲದಲ್ಲಿ ಬತ್ತುವವು. ಜೀವಂತ ಬೃಹತ್ ನದಿಯೊಳಗೆ ಸಂಗಮಿಸಿ ಬಲಗೊಂಡು ನಡೆದರೆ ಮಾತ್ರ ಸಮುದ್ರವನ್ನು ಸೇರುವವು. ಬಸವಣ್ಣನವರು ಮಹಾಜೀವನದಿ. ಎಲ್ಲ ಕಾಲ ದೇಶಗಳಲ್ಲಿ ಲಕ್ಷಾಂತರ ಹೃದಯಗಳನ್ನು ತಣಿಸುತ್ತಾ ಹರಿವ ಗಂಗೆ. ಈ ನದಿಯೊಳಗೆ ಬಂದು ಬೆರೆಯದಿದ್ದರೆ ನಿಮ್ಮಂಥವರೆಲ್ಲ ಕೂಡ ಅಲ್ಪ ಆಯುಷಿ ನದಿಗಳಾಗಿ ಬಿಡುತ್ತೇವೆ. ಈ ಅನುಭವ ಮಂಟಪವು ಸಂಗಮ ಸ್ಥಾನ.
ಇದರ ಮೂಲ ಚೇತನ ಬಸವ ತಂದೆ. ಅಂತೆಯೇ ನಾನೆಲ್ಲಿಗೆ ಧಾವಿಸಿ ಬಂದೆ, ಅಕ್ಕನು ಹೇಳಿದಳು. ಮಹಾದೇವಿಯಕ್ಕ ಮಾತನಾಡಿದ ಮೇಲೆ ಮುಂದೆ ಮಾತಿಲ್ಲ. ಇಲ್ಲಿಗೆ ನಿರ್ವಚನತ್ವ. ಶರಣರೇ, ನಾನು ಹೊಗಳುವೆ ಎಂದು ತಪ್ಪು ಭಾವಿಸಬೇಡಿ, ಅಥವಾ ಅಕ್ಕನ ಮುಖಸ್ತುತಿಯನ್ನು ನಾನು ಮಾಡುತ್ತಿಲ್ಲ. ಎಲ್ಲ ವಚನಗಳಿಗೆ ಅಧಿಕೃತತೆಯ ಮುದ್ರೆಯನ್ನು ಒತ್ತುವವನು ನಾನು ಎಂಬುದು ತಮಗೆ ತಿಳಿದಿದೆ. ಇಷ್ಟೇ ಅಲ್ಲ, ನೀವೆಲ್ಲರೂ ಕೂಡಿ ಈ ಅಲ್ಪನಿಗೆ, ನಿಮ್ಮ ಕರುಣೆಯ ಕಂದನಿಗೆ ಶಟಸ್ಥಲ ಜ್ಞಾನಿ ಎಂದು ಸಹ ಅಭಿಮಾನದಿಂದ ಕರೆದಿರುವಿರಿ. ವಚನಗಳನ್ನು ಪರಿಷ್ಕರಿಸಬೇಕಾದ ನಾನು ಪ್ರತಿಯೊಂದನ್ನು ಮನವಿಟ್ಟು ಓದಬೇಕಾಗುತ್ತದೆ. ಆದರೆ ಇಂದು ನನಗೆ ಅಪೂರ್ವ ಆನಂದವಾಗಿದೆ. ಬೆಲೆಯುಳ್ಳ ವಜ್ರವನ್ನು ಕೊಂಡ ವಜ್ರ ವ್ಯಾಪಾರಿಯಷ್ಟು ಆನಂದಿಸುತ್ತಿರುವೆ ನಾನು. ಏಕೆಂದರೆ ಅಕ್ಕನವರ ವಚನ ಪುಷ್ಪಗಳಲ್ಲಿ ಭಕ್ತಿಯ ಮಕರಂದ, ಸುಜ್ಞಾನದ ಸೌರಭ, ಸತ್ಕ್ರಿಯೆಯ ಸೌಂದರ್ಯ ಮೇಳವಿಸಿದೆ. ಉಪಮೆಗಳು ಅಪೂರ್ವ, ಭಾಷೆಯ ಗದ್ದಲವಿಲ್ಲ, ಸರಳ ಸಮಂಜಸ ಶಬ್ದಗಳು, ಅನುಭವಪೂರಿತವಾದ ಹೇಳಿಕೆಗಳು ಹೃದಯವನ್ನು ಅರಳಿಸುತ್ತವೆ. ತನ್ನ ಹೃದಯವನ್ನು ಚನ್ನನಿಗೆ ತೆರೆದಿಟ್ಟ ಈ ತಾಯಿಯ ತನ್ನ ವಚನಗಳಿಂದ ಅನ್ಯರ ಹೃದಯವನ್ನು ಸದ್ಭಾವನೆಗಳಿಂದ ತುಂಬಿ ಮಿಡಿಸುತ್ತಾಳೆ ಎಂದು ಚನ್ನ ಬಸವಣ್ಣನವರು ನಿರ್ಣಯಿಸಿ ನುಡಿದಾಗ, ಜಯ ಜಯ ಮಹಾದೇವಿ ಅಕ್ಕ, ಉಗೆ ಉಗೆ ಅಕ್ಕ ಮಹಾದೇವಿ ಎಂಬ ಜಯಘೋಷ ಅನುಭವ ಮಂಟಪವನ್ನು ತುಂಬಿ ಮುಗಿಲನ್ನು ಮುಟ್ಟುವಂತಿತ್ತು. ಅಕ್ಕ ನಾಗಮ್ಮ ಶರಣೆಯರ ಗುಂಪಿನಿಂದ ಎದ್ದು ಬಂದು, ಮಾತಿನ ಮಂಟಪ ಇನ್ನೂ ಮುಗಿಯಲಿಲ್ಲ, ದಣಿದು ಬಂದ ಮಗಳಿಗೆ ಉಪಚರಿಸುವುದು ಹೀಗೆಯೇ ಎಂದು ನಕ್ಕು ನುಡಿದಳು. ಪ್ರಭುದೇವರು ಹೇಳಿದರು, ಈಗ ಮಂಗಲವಾಗಲಿ, ಅದಕ್ಕೆ ಮುನ್ನ ಸಭೆಗೆ ಶರಣುಗೈಯಬೇಕು ಮಹಾದೇವಿ ಅಕ್ಕ. ಅಕ್ಕ ಮಹಾದೇವಿ ನಟ್ಟ ನಡುವಿನ ವೇದಿಕೆಯ ಮೇಲೆ ನಿಂತು ಕೈ ಜೋಡಿಸಿ ಸಭೆಯನ್ನು ಉದ್ದೇಶಿಸಿ ನುಡಿದಳು. ಅಯ್ಯ, ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣ ಕೆರಗಿದೆನಾಗಿ ಎನ್ನ ಹಣೆಯ ದುರ್ಲಿಖಿತ ತೊಡೆಯಿತ್ತೆಂದು ಚನ್ನಮಲ್ಲಿಕಾರ್ಜುನಯ್ಯ. ನಿಮ್ಮ ಶರಣರ ಸಂಗನ ಬಸವಣ್ಣನ ಪಾದವ ಕಂಡು ಮಿಕೆ ಮಿಗೆ ನಮೋ ನಮೋ ಎನ್ನುತ್ತಿರ್ತೇನಯ್ಯ. ಮಂಗಲದ ಬಳಿಕ ಶರಣ ಸಮೂಹವು ಸಂತಸದ ಅಮೃತವನ್ನು ಹೃದಯದ ಕೊಡದಲ್ಲಿ ಹೊತ್ತು ಚದುರಿತು. ಈಗ ಶರಣೆಯರ ಬಳಗ ತನ್ನ ಕರ್ತವ್ಯವನ್ನು ತೀಕ್ಷ್ಣಗೊಳಿಸಿತು. ಅಕ್ಕ ನಾಗಮ್ಮ ಒಳಮನೆಗೆ ಕರೆದೊಯ್ದಳು. ನೀಲಾಂಬಿಕೆ ಪರಿಚಯ ಮಾಡಿಕೊಂಡು ಸಂಭ್ರಮದಿಂದ ಮಾತನಾಡಿದಳು. ಪ್ರಸಾದ ಸಿದ್ಧತೆಗೆ ತೊಡಗುತ್ತಿದ್ದಂತೆ ನೀಲಾಂಬಿಕೆ ಅಕ್ಕ ಮಹಾದೇವಿಗೆ ಮೈಗೆ ಬಿಸಿ ಮಾಡಿದ ಎಣ್ಣೆಯನ್ನು ತಿಕ್ಕಿ ನೆತ್ತಿಗೆ ಎಣ್ಣೆಯನ್ನು ಒತ್ತಿದಳು. ಮಳೆ ಬಿಸಿಲು ಗಾಳಿಗೆ ಸಿಕ್ಕಿ ಎಷ್ಟು ಕುಂದಿರುವೆಯಲ್ಲ ಮಹಾದೇವಿ, ಬಂಗಾರದಂಥ ಚರ್ಮ ಸುಟ್ಟು ಹೋಗಿದೆ ಎಂದು ನೀಲಾಂಬಿಕೆ ಉದ್ಘರಿಸಿ ಎಣ್ಣೆಯನ್ನು ನವಿರಾಗಿ ತಿಕ್ಕಿದಾಗ ಅಕ್ಕ ಮಹಾದೇವಿ ಆ ವಾತ್ಸಲ್ಯಕ್ಕೆ ಮೂಕಳಾದಳು. ನೀಲಾಂಬಿಕೆ ಮಾತಿನಲ್ಲಿ ಮಾತೃತ್ವ ಪುಟಿಯುತ್ತಿತ್ತು. ನಾನು ತಣ್ಣೀರಿನಲ್ಲಿ ಮೀಯುವೆ ಅವ್ವ ಎಂದು ಅಕ್ಕ ಮಹಾದೇವಿ ನುಡಿದಾಗ ನೀಲಾಂಬಿಕೆ ನಸುನಕ್ಕು ನುಡಿದಳು. ಕಾಡು ಸ್ಮಶಾನದ ವಾಸ, ಭಿಕ್ಷಾನ್ನದ ಊಟ, ದಿಗಂಬರತ್ವ ಇವು ನಿನ್ನ ಗಂಡನ ಮನೆಯ ಉಪಚಾರಗಳವ್ವ. ಇದು ನಿನ್ನ ತವರು ಮನೆ. ಇಲ್ಲಿ ನಿನ್ನ ಮಾತು ನಡೆಯದು. ನೀನು ನಮ್ಮ ಪುಟ್ಟ ಮಗಳಷ್ಟೇ ಎಂದು ತಲೆ ನೇವರಿಸಿ ಬಿಸಿ ನೀರಿನಿಂದ ತಲೆಯನ್ನು ತೊಳೆದಾಗ ಅಕ್ಕ ಮಹಾದೇವಿ ನೀಲಾಂಬಿಕೆಯ ಪಾದಗಳನ್ನು ಕಣ್ಣಿಗೆ ಒತ್ತಿಕೊಂಡಳು. ಅವ್ವ, ನಾನಿಂತಹ ಪುಣ್ಯವಂತೆ. ಬಸವಣ್ಣನಂತಹ ಅಪ್ಪ, ನಿನ್ನಂತಹ ತಾಯಿ, ಚನ್ನಮಲ್ಲಿಕಾರ್ಜುನನಂತಹ ಗಂಡ, ಪರಮಸುಖಿ ನಾನು. ಸಾಸುವೆಯಷ್ಟು ಸುಖಕ್ಕೆ ಸಂಸಾರ ಜೀವನದಲ್ಲಿ ಸಾಗರದಷ್ಟು ದುಃಖ, ತ್ಯಾಗ ಜೀವನದಲ್ಲಿ ಸಾಸುವೆಯಷ್ಟು ದುಃಖಕ್ಕೆ ಸಾಗರದಷ್ಟು ಸುಖ ಅಲ್ಲವೇ ಅವ್ವ? ಮುಗ್ಧಳಾಗಿ ಕೇಳಿದಳು. ನೀನು ಬಲು ಜಾಣ ಮಗಳು ಮಹಾದೇವಿ. ಮಾತಿನಲ್ಲಿ ನಿನ್ನಂತಹ ಚತುರೆ ನಾನಲ್ಲ. ಅನುಭವ ಮಂಟಪಕ್ಕೆ ಜ್ಞಾನ ಪಿಪಾಸುಗಳಾಗಿ ಬಂದ ದೇವರ ಮಕ್ಕಳ ಸೇವೆಯೊಂದೇ ನನ್ನ ಸರ್ವಸ್ವ, ಅದುವೇ ಮುಕ್ತಿ ಮಾರ್ಗ ಎಂದು ನಾನು ತಿಳಿದಿರುವೆ. ನಿಮ್ಮಂಥವರ ಸೇವೆ ಮಾಡಿದರೆ ನೀವೆಲ್ಲರೂ ದೇವನಲ್ಲಿ ನನ್ನ ಪರವಾಗಿ ಮಾತನಾಡುವಿರಿ. ಎಲ್ಲರಿಂದ ಒಂದೊಂದು ಅಂಶ ಸಿಕ್ಕರೂ ನನ್ನ ಮುಕ್ತಿ ಪಾತ್ರೆ ತುಂಬುವುದು. ನೀಲಾಂಬಿಕೆ ಮುಗುಳ್ನಕ್ಕು ಹೇಳಿದಳು. ನನಗೆ ಹಾಡಲು ಬರದು ಎಂದು ಕೋಗಿಲೆ ಇಂಪಾಗಿ ಹೇಳಿದಂತೆ ಆಯಿತು ನಿನ್ನ ಮಾತು.
ಮಾತಿನಲ್ಲಿ ಚತುರೆಯಲ್ಲ ಎಂಬುದನ್ನೇ ಎಷ್ಟು ಕಾವ್ಯಮಯವಾಗಿ ಹೇಳಿದೆಯವ್ವ. ಸರಸದ ಮಾತುಕತೆಗಳೊಡನೆ ಅಕ್ಕ ಮಹಾದೇವಿ ಮಿಂದು ಮುಗಿಸಿದಾಗ ನೀಲಾಂಬಿಕೆ ಉಡಲು ಸೀರೆಯೊಂದನ್ನು ಗಳುವಿನಿಂದ ತೆಗೆದುಕೊಟ್ಟಳು. ಅಕ್ಕ ಮಹಾದೇವಿ ಗಂಭೀರವಾಗಿ ನುಡಿದಳು, ಈಗ ಬೇಡ ಅವ್ವ. ಮಗಳೇ, ಆವೇಶದ ವರ್ತನೆ ಆದರ್ಶದ ವರ್ತನೆಯಲ್ಲ. ಆ ಸಂದರ್ಭಕ್ಕೆ ನಿನ್ನ ದಿಗಂಬರತ್ವ ಚೆನ್ನಾಗಿ ಒಪ್ಪಿತ್ತು. ನಿನ್ನ ಪೂರ್ವ ಸಂಕೋಲೆ ಹರಿದು ಪುನರ್ಜನ್ಮ ಹೊಂದಿ ಶರಣ ಬಳಕವನ್ನು ಕೂಡಿದ ಮೇಲೆ ಹಿಂದಿನ ದುರಂತ ನಾಟಕದ ಅವಶೇಷವಾಗಿ ಈ ದಿಗಂಬರತ್ವವನ್ನು ಇನ್ನೇಕೆ ಇಟ್ಟುಕೊಳ್ಳಬೇಕಮ್ಮ? ತಲೆ ದಡವಿ ಕೇಳಿದಳು. ಹಾಗೇನಿಲ್ಲ ತಾಯಿ, ಹುಟ್ಟರೂ ಅಷ್ಟೇ ಬಿಟ್ಟರೂ ಅಷ್ಟೇ. ನನಗಾಗಿ ಬೇಡವಾದರೂ ನನ್ನನ್ನು ತನ್ನ ಮಧ್ಯೆ ಇರಿಸಿಕೊಂಡಿರುವ ಸಮಾಜದ ಸಲುವಾಗಿಯಾದರೂ ನಾನು ಉಡುವೆ. ಹಿಂದಿನ ಭಾವ ಆವೇಶಗಳು ಈಗ ನನ್ನಲ್ಲಿಲ್ಲ. ನನ್ನ ಉದ್ದೇಶವಿಷ್ಟೇ. ಅಪ್ಪ ಬಸವಣ್ಣನವರ ದಿವ್ಯ ಹಸ್ತದಿಂದ ಪ್ರಭುದೇವರ ಸನ್ನಿಧಿಯಲ್ಲಿ ಜಂಗಮ ದೀಕ್ಷೆಯನ್ನು ಹೊಂದಿ ಕಾವಿಯ ವಸ್ತ್ರವನ್ನು ಉಡಬೇಕು. ಹಿಂದಿನ ದುರಂತ ನಾಟಕಕ್ಕೆ ಸಂಪೂರ್ಣ ತೆರೆ ಎಳೆದು ಹೊಸ ಬಾಳಿನ ದಿವ್ಯ ದೃಶ್ಯವನ್ನು ಆರಂಭಿಸಬೇಕು ಎಂಬುದು. ಅದು ಅರ್ಥಪೂರ್ಣವಾದುದೇ. ಹಾಗೆಯೇ ಮಾಡು ಮಗಳೇ. ನೀಲಾಂಬಿಕೆ ಒತ್ತಾಯಿಸಲಿಲ್ಲ. ಅಕ್ಕ ಮಹಾದೇವಿ ಸಾಂಕೇತಿಕ ಜಂಗಮ ದೀಕ್ಷೆಯನ್ನು ಪಡೆದು ಕಾವಿಯ ವಸ್ತ್ರವನ್ನು ಧರಿಸಿಕೊಂಡಳು. ಶರಣರ ಅನುಗ್ರಹವನ್ನು ಹೊದ್ದು ಪುನರ್ಜನ್ಮವನ್ನು ಪಡೆಯುವಂತೆ. ಶರಣರೇ, ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.